ಜನಸಮೃದ್ಧಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ತಾಡಿಗೋಳ್ ಕ್ರಾಸ್ ಬಳಿ ಚೆಕ್ ಪೋಸ್ಟ್ ವ್ಯಾಪ್ತಿಯ ಲೋಕಸಭಾ ಚುನಾವಣೆ 2024ರ ಭಾರತ ಚುನಾವಣಾ ಆಯೋಗ ಆದೇಶದಂತೆ ಎಸ್ಎಸ್ಟಿ ತಂಡದ ಮುಖ್ಯಸ್ಥರು ಎಲ್ಕೆ ರಮೇಶ್ ಕುಮಾರ್ ಪಿಡಿಒ ಹಾಗೂ ಪೊಲೀಸ್ ಇಲಾಖೆ ರಫೀಕ್ ಅಹಮದ್, ಅಬಕಾರಿ ಇಲಾಖೆ ಸಿಬ್ಬಂದಿ ನಾಗದೇನಹಳ್ಳಿ ತಿರುಮಲೇಶ್, ಫೋಟೋಗ್ರಾಫರ್ ಟಿಆರ್ ಪ್ರೇಮ್, ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಎಲ್ಕೆ ರಮೇಶ್ ಕುಮಾರ್ ತಂಡದ ಮುಖ್ಯಸ್ಥರು ಮಾತನಾಡಿ, ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಚುನಾವಣಾ ಅಧಿಕಾರಿಗಳ ಆದೇಶದ ಮೇರೆಗೆ ತಾಡಿಗೋಳ್ ಕ್ರಾಸ್ ಚೆಕ್ ಪೋಸ್ಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಅದೇ ರೀತಿ ಪೊಲೀಸ್ ಇಲಾಖೆ, ಅಬಕಾರಿ ಇಲಾಖೆ, ಫೋಟೋ ವಿಡಿಯೋಗ್ರಾಫರ್, ಗ್ರಾಮ ಪಂಚಾಯಿತಿ ಸಿಬ್ಬಂದಿರವರು ಸಹಕರಿಸಿದ್ದರು. ಸತತವಾಗಿ ಕಾರ್ಯನಿರ್ವಹಿಸಿದ ಎಲ್ಲಾ ರೀತಿಯ ರಸ್ತೆಯ ಬಳಿ ಬಂದಿರುವ ವಾಹನಗಳು ನಿಲ್ಲಿಸಿ ಪರಿಶೀಲನೆ ಮಾಡುತ್ತಿದ್ದೇವೆ. ನಿಗದಿತ ವೇಳೆಯಲ್ಲಿ ಎಲ್ಲಾ ವಾಹನಗಳು ಚೆಕ್ ಮಾಡಿ ಕಳಿಸುತ್ತೇವೆ. ನಮ್ಮ ತಂಡ ಎರಡನೆಯದು. ಮೊದಲನೇ ತಂಡದಲ್ಲಿ ಪ್ರಕರಣ ದಾಖಲಾಗಿ ಕೇಸ್ ಆಗಿರುತ್ತದೆ. ಪ್ರಕರಣದಲ್ಲಿ ಸಿಕ್ಕಿರುವ ಕಾನೂನಿನ ಪ್ರಕಾರ ಕೇಸು ದಾಖಲೆ ಮಾಡಿದ್ದೇವೆ. ಸೂಕ್ತವಾದ ದಾಖಲೆಗಳನ್ನು ನೀಡಿ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಿಳಿಸಿ ಅವರ ಆದೇಶದ ಮೇರೆಗೆ ಸಲಹೆಯನ್ನು ನೀಡುತ್ತೇವೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಟೀಮ್ ಲೀಡರ್ ಅಧಿಕಾರಿಗಳು ಗೋಪಾಲ್ ನಾಯಕ್ ರವರು ಮಾತನಾಡಿ, ನಮಗೆ ಸಂಬಂಧಪಟ್ಟ ರೋಣೂರು ಹೋಬಳಿ, ಕಸಾಬಾ ಹೋಬಳಿ ವ್ಯಾಪ್ತಿಗೆ ಬರುವ ಎಲ್ಲ ಚೆಕ್ ಪೋಸ್ಟ್ಗಳು 3 ಗಂಟೆಯಿಂದ 9 ಗಂಟೆಯವರೆಗೆ ಪರಿಶೀಲನೆ ಮಾಡುತ್ತೇವೆ. ಹಾಗೂ ನಮ್ಮ ಸಿಬ್ಬಂದಿ ಎಎಸ್ಐ, ಪೊಲೀಸ್ ಇಲಾಖೆ, ವಿಡಿಯೋಗ್ರಾಫರ್ ಸಿಬ್ಬಂದಿ, ಪೊಲೀಸ್ ಕಾನೂನು ಪ್ರಕಾರ ಅಧಿಕಾರಿಗಳ ಆದೇಶದ ಮೇರೆಗೆ ಸಮರ್ಪಕವಾಗಿ ಕೆಲಸ ನಿರ್ವಹಿಸುತ್ತೇವೆ ಎಂಬುದಾಗಿ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಸಹ ಅವರ ಇದರಲ್ಲಿ ವೆಹಿಕಲ್ ಅಲ್ಲಿ ನಮಗೆ ತಪಾಸಣೆ ಮಾಡುವ ಸಮಯದಲ್ಲಿ ನಮಗೆ ಒಂದು ನಗದು ಕಂಡು ಬಂದಿರುತ್ತೆ. ಅದನ್ನು ನಾವು ಸೀಸ್ ಮಾಡಿ ಮತ್ತೆ ಸಿಒ ಕಮಿಟಿಯಲ್ಲಿ ಇಟ್ಟಿದ್ವು. ಅದು ಮತ್ತೆ ಸೂಕ್ತ ದಾಖಲೆಗಳೊಂದಿಗೆ ಅವರು ಮತ್ತೆ ಅದು ಹಾಜರುಪಡಿಸಿ ಮತ್ತೆ ಅದು ಸೂಕ್ತ ದಾಖಲೆಗಳನ್ನು ನೀಡಿ ಅವ್ರ ಕಮಿಟಿಯಿಂದ ಅವರು ರಿಲೀಸ್ ಮಾಡಿಕೊಂಡು ಅವರ ಹಣವನ್ನು ಅವರು ತಗೊಂಡು ಹೋಗಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಚುನಾವಣಾ ಅಧಿಕಾರಿಗಳು ಆದೇಶದ ಮೇರೆಗೆ ಕುರ್ಗೆಪಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಎಲ್ಕೆ ರಮೇಶ್ ಕುಮಾರ್ ಆದ ನಾನು ತಾಡಿಗೋಳ್ ಚೆಕ್ ಪೋಸ್ಟ್ನಲ್ಲಿ ಚುನಾವಣೆ ಕರ್ತವ್ಯದ ಮೇರೆಗೆ ತಂಡದ ಮುಖ್ಯಸ್ಥನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಮತ್ತು ಅದೇ ರೀತಿಯಾಗಿ ಬೋನ್ಪಲ್ಲಿ ಪೊಲೀಸ್ ಇಲಾಖೆಯಿಂದ ರಫೀಕ್ ಅಹಮದ್ ಸರ್ ಅವರು ನಮ್ಮ ಜೊತೆ ತಂಡದ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಅಬಕಾರಿ ಇಲಾಖೆಯಿಂದ ತಿರುಮಲೇಶ್ ಸರ್ ಅವರು ನಮ್ಮ ಜೊತೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ತಾಲೂಕ್ ಪಂಚಾಯಿತಿ ಇದರಿಂದ ವಿಡಿಯೋಗ್ರಾಫರ್ ಒಬ್ಬನನ್ನು ಸಹ ನಮ್ಮ ಜೊತೆಗೆ ಕೆಲಸ ನಿರ್ವಹಿಸಲು ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿಯಾಗಿ ತಾಡಿಗೋಳ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಅವರನ್ನು ಒಬ್ಬರನ್ನು ನಮಗೆ ಸಹಾಯಕ್ಕಾಗಿ ನೇಮಕ ಮಾಡಿದ್ದಾರೆ. ನನ್ನ ಹೆಸರು ಗೋಪಾಲ್ ನಾಯ್ಕ್ ಅಂತ ಸರ್. ನಾವು FST ಟೀಮ್ ಲೀಡರ್ ಸರ್. ನಮ್ಮ ಟೀಮಲ್ಲಿ 4 ಮಂದಿ ಇದ್ದೇವೆ. ASI ಒಬ್ಬರಿದ್ದಾರೆ ಮತ್ತು PC ಒಬ್ಬರಿದ್ದಾರೆ ಮತ್ತು ವಿಡಿಯೋಗ್ರಾಫರ್ ಒಬ್ಬರಿದ್ದಾರೆ. ನಾವು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ ರಾತ್ರಿ 9 ಗಂಟೆವರೆಗೆ ವರ್ಕ್ ಮಾಡ್ತಿದ್ದೇವೆ. ಎಲ್ಲೆಲ್ಲಿ 2 ಹೋಬಳಿ, ವೇಣೂರು ಮತ್ತು ಕಸಬಾ ಹೋಬಳಿ ವರ್ಕ್ ಮಾಡ್ತಿದ್ದೇವೆ. ನಾವು ಇವಾಗಲೇ ಉಡುಪಿ ಡಿಸ್ಟಿಕಲ್ಲಿ, ಮಂಗಳೂರು ಡಿಸ್ಟಿಕಲ್ಲಿ ವರ್ಕ್ ಮಾಡ್ತಿದ್ದೆ. ಈಗ ಕಳೆದ ವಾರದಲ್ಲಿ ನಾವು ಇಲ್ಲಿಗೆ ನಮ್ಮ ಡ್ಯೂಟಿ ಹಾಕಿದ್ದೇವೆ. ಈಗ ಪರ್ಫೆಕ್ಟ್ ಆಗಿ ಡ್ಯೂಟಿ ಮಾಡ್ತಾ ಇದ್ದೇವೆ ಸರ್. ಹಾಗೆ ಲೋಕಸಭಾ ಚುನಾವಣೆ ಹತ್ತಿರ ಅವಧಿಯಲ್ಲಿ ನಮ್ಮ ಒಂದು ಸ್ಕ್ವಾಡ್, ಒಂದು ಫ್ರೆಂಡ್ ಸ್ಕ್ವಾಡ್ ಅಧಿಕಾರಿಯಾಗಿ ಈಗಾಗಲೇ ನಮ್ಮ ಒಂದು ಅವಧಿಯಲ್ಲಿ ಓನರ್ ಆಗಲಿ ಈ ತಾಡಿಗೋಳ್ ಚೆಕ್ ಪೋಸ್ಟ್ ಈ ದಿನದಲ್ಲಿ ಯಾವ ಚೆಕ್ ಪೋಸ್ಟ್ ಪರಿಶೀಲನೆ ಮಾಡಿದ್ವಿ. ನಾವು ಈಗಾಗಲೇ ಒಂದು ವಾರದಲ್ಲಿ ಕೆಲವು ಇಲ್ಲಿ ಈಚೆಗೆ ಹೋಗಿದ್ದೇವೆ ಸರ್. ತಾಡಿಗೋಡ್ಲು ಕ್ರಾಸು, ಮತ್ತೆ ಸೋಮಿಯಾಜಿಲು ಹಳ್ಳಿ, ಮತ್ತೆ ಇನ್ನು ಬೇರೆ ಬೇರೆ ಏರಿಯಾ. ನಮ್ಗೆ ಕೆಲವೊಂದು ಏರಿಯಾ ಹೊಸದು ಏರಿಯಾ ಅಲ್ಲ ಸರ್, ಗೊತ್ತಿಲ್ಲ. ಆದ್ರೂ ಎಲ್ಲ ಏರಿಯಾ ಸುತ್ತಾಡ್ತಾ ಇದ್ದೇವೆ. ನಂಬಿಹಳ್ಳಿ ಮತ್ತೆ ಶೆಟ್ಟಿಹಳ್ಳಿ, ಹಾಗಾಗಿ ಬೇರೆ ಬೇರೆ ಹಳ್ಳಿಗೆಲ್ಲ ಹೋಗ್ತಾ ಇದ್ದೇವೆ. ಹಾಗೆ ನಮ್ಮ ವ್ಯಾಪ್ತಿ ಬರುವಂತ. ಹಾಗಾಗಿ ನಮ್ಮ ವ್ಯಾಪ್ತಿನಲ್ಲಿ ಪರಿಶೀಲನೆ ಮಾಡಿದಾಗ ಚೆಕ್ ಪೋಸ್ಟಲ್ಲಿ ಸರ್ಕಾರದ ಕಾನೂನಿಗೆ ಮೀರಿ ಕಾನೂನು ಚೌಕಟ್ಟಲ್ಲಿ ಯಾವ ರೀತಿ ಒಂದು ಪರಿಗಣನೆ
ಬರೀ ಒಂದು ಈ ಒಂದು ಅಧಿಕಾರಿಗಳ ಒಂದು ರಕ್ಷಣೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈಗ ಅಧಿಕಾರಿಗಳು ಇವಾಗಲೇ ಏನೇನು ನಮಗೆ ಡ್ಯೂಟಿ ಕೊಟ್ಟಿದ್ದಾರೆ ಸರ್, ಅದೆಲ್ಲ ಅವರ ನಿಗದಿತ ಅವಧಿಯಲ್ಲಿ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಮತ್ತು ಬೇರೆ ಒಂದು ಯಾವುದೇ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇಲ್ಲ. ಅವ್ರಿಗೆ ಕೊಟ್ಟಂತ ಕೆಲಸವನ್ನು ಜವಾಬ್ದಾರಿಯುತವಾಗಿ ಅವರ ಟೈಮ್ ಅವಧಿಯಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ. ಇಂದ ಸತತವಾಗಿ ನಾವು ಇಲ್ಲಿ ಈ ಒಂದು ತಾಡಿಗೋಲ್ ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆ ತಾಡಿಗೋಲ್ ಚೆಕ್ ಪೋಸ್ಟ್ ಅಲ್ಲಿ ನಾವು ಸತತವಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಎಲ್ಲ ರೀತಿಯ ವಾಹನಗಳನ್ನು ನಾವು ಬಂದಿರುವಂತಹ ಎಲ್ಲ ರೀತಿಯ ವಾಹನಗಳನ್ನು ನಾವು ನಿಲ್ಲಿಸಿ ಎಲ್ಲ ರೀತಿಯಲ್ಲಿ ನಾವು ತಪಾಸಣೆ ಮಾಡ್ತಾ ಇದ್ದೀವಿ, ಚೆಕ್ ಮಾಡ್ತಾ ಇದ್ದೀವಿ. ಪೂರ್ಣ ಪ್ರಮಾಣದಲ್ಲಿ ನಾವು ವಾಹನಗಳನ್ನು ನಿಲ್ಲಿಸಿ ಚೆಕ್ ಮಾಡ್ತಾ ಇದ್ದೀವಿ. ಯಾವುದೇ ರೀತಿಯಾದಂತಹ ನಮಗೆ ಹಣ ಆಗಲಿ ಮತ್ತೆ ವಸ್ತುಗಳಾಗ್ಲಿ ಮತ್ತೆ ಮದ್ಯ ಮಾರಾಟ ಆಗಲಿ ಸಾಗಾಣಿಕೆ ಆ ಥರ ಯಾವುದೇ ರೀತಿ ಕಂಡು ಬಂದಿರೋದಿಲ್ಲ. ನಾವು ಸದಾ ನಾವು ಇಲ್ಲಿ ನಮ್ಮ ನಿಗದಿತ ವೇಳೆಯಲ್ಲಿ ನಾವು ಯಾವ ವೆಹಿಕಲ್ನು ಸಹ ಬಿಡ್ತಾ ಇಲ್ಲ. ಎಲ್ಲ ವೆಹಿಕಲ್ಸ್ನು ಸಹ ನಾವು ಪೂರ್ಣ ಪ್ರಮಾಣದಲ್ಲಿ ನಾವು ಚೆಕ್ ಮಾಡಿ ಮತ್ತೆ ವಾಹನಗಳನ್ನು ಮುಂದೆ ಕಳಿಸ್ತಾ ಇದ್ದೀವಿ. ಸರ್ಕಾರದ ಆದೇಶದಂತೆ ಈ ಚುನಾವಣಾ ಪ್ರಯುಕ್ತ ತಮ್ಮ ಒಂದು ತಂಡದವರ ತಮ್ಮ ಒಂದು ಅಧಿಕಾರ ಅವಧಿನಲ್ಲಿ ಈಗಾಗಲೇ ಏನಾದರೂ ಕೇಸು ದಾಖಲೆ ಮಾಡಿದಾರ, ಇಲ್ಲ ನೀವು ತಮ್ಮ ತಂಡದವರ ಸಿಬ್ಬಂದಿಯವರು ಏನಾದರೂ ಮಾಡಿದಾರ, ಯಾವುದೇ ರೀತಿ ಮಾಹಿತಿ ಒಂದು ಸರ್ಕಾರ ಗಮನಕ್ಕೆ ವರದಿ ಸಲ್ಲಿಸ್ತಾ ಇದೆ? ನಮ್ಮದು ತಂಡ ಎರಡನೇದಿದು. ನಾವು ಮುಂದನೇ ತಂಡ ಬಂದು ನರೇಂದ್ರ ಬಾಬು ಸರ್ ಅಂತಿದ್ರು ಮೊದಲು. ಅದು 1.5 ಲಕ್ಷ ಸೀಸ್ ಮಾಡಿದ್ರು ಅವರು. ಅದು FIR ಆಗಿದೆ. ಅದು ನಮ್ಮ ಇದರಲ್ಲಿ ಚುನಾವಣಾ ಅಧಿಕಾರಿಗಳ ಅವರ ಹಂತದ ಕಸ್ಟಡಿಯಲ್ಲಿ ಅವರು ಇದನ್ನು ಮಾಡ್ಕೊಂಡಿದ್ದಾರೆ. ಮತ್ತೆ ನಂದು ಬಂದು ಎರಡನೇ ತಂಡ. ನನ್ನ ತಂಡದಲ್ಲಿ ನಮ್ಮ ಅವಧಿಯಲ್ಲಿ ಯಾವುದೇ ಸಹ ಹಣ ಆಗಲಿ ಮದ್ಯ ಆಗಲಿ ಮತ್ತೆ ಮದ್ಯಪಾನ ಆಗಲಿ ಮತ್ತೆ ವಸ್ತುಗಳಾಗಲಿ ನಮ್ಮ ತಂಡದಲ್ಲಿ ಯಾವುದೇ ರೀತಿಯಾದ ಇದರಲ್ಲಿ ಸಿಕ್ಕಿರೋರಲ್ಲ ನಮ್ಮ ಅವಧಿಯಲ್ಲಿ. ಮತ್ತೆ ಮೂರನೇ ತಂಡದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಚುನಾವಣಾ ಅಧಿಕಾರಿಗಳು ಆದೇಶದ ಮೇರೆಗೆ ಕುರ್ಗೆಪಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದ LK ರಮೇಶ್ ಕುಮಾರ್ ಆದ ನಾನು ತಾಡಿಗೋಲ್ ಚೆಕ್ ಪೋಸ್ಟ್ನಲ್ಲಿ ಚುನಾವಣೆ ಕರ್ತವ್ಯದ ಮೇರೆಗೆ ತಂಡದ ಮುಖ್ಯಸ್ಥನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಮತ್ತು ಅದೇ ರೀತಿಯಾಗಿ ಬೋನ್ಪಲ್ಲಿ ಪೊಲೀಸ್ ಇಲಾಖೆಯಿಂದ ರಫೀಕ್ ಅಹಮದ್ ಸರ್ ಅವರು ನಮ್ಮ ಜೊತೆ ತಂಡದ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಅಬಕಾರಿ ಇಲಾಖೆಯಿಂದ ತಿರುಮಲೇಶ್ ಸರ್ ಅವರು ನಮ್ಮ ಜೊತೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ತಾಲೂಕ್ ಪಂಚಾಯಿತಿ ಇದರಿಂದ ವಿಡಿಯೋಗ್ರಾಫರ್ ಒಬ್ಬನನ್ನು ಸಹ ನಮ್ಮ ಜೊತೆಗೆ ಕೆಲಸ ನಿರ್ವಹಿಸಲು ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿ ತಾಡಿಗೋಲ್ ಗ್ರಾಮ ಪಂಚಾಯತಿ ಸಿಬ್ಬಂದಿ ಅವರನ್ನು ಒಬ್ಬರನ್ನು ನಮಗೆ ಸಹಾಯಕ್ಕಾಗಿ ನೇಮಕ ಮಾಡಿದ್ದಾರೆ.